ನೀವು ಆವಾಗ ಬರ್ತಾ ಇರ್ರಿ, ಸೌಂಡ್ ಮಾಡ್ತಾನೆ ಇರಬೇಕು. ಆವಾಗಲೇ ನಿಮ್ಮ ಅಪ್ಪನ ಹೆಸರು ನೆನಪಿಟ್ಕೊಳ್ಳೋದು. ನಿಮ್ಮ ಅಪ್ಪ ನಿಮ್ಗೆ ಕೊಟ್ಟಿರೋದು ಒಂದು ದೊಡ್ಡ ಕೊಡುಗು ಅಂದರೆ ಅವ್ರ ಕೊನೆ ಹೆಸರು ರಾಯ್. ನನ್ನ ಕರೆದೇ ಜನರು ರಾಯ್ ಅಂತ. ನಮ್ಮ ಅಪ್ಪನಿಗೆ ಕೊಟ್ಟಿರೋ ಹೆಸರು. ತುಂಬ ಖುಷಿ ಆಯಿತು. ಧ್ರುವ ಅಣ್ಣ ಬಂದರು, ತಿನ್ನಲಿಲ್ಲ ಅಂದರು, ಬೇಡ ಅಂದರು ತಿನ್ಸಿದ್ರು, ಪ್ರೀತಿ ಕೊಟ್ಟರು. ಮೊನ್ನೆ ಧ್ರುವ ದಸರಾ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅಮ್ಮ ಅಣ್ಣ ಬರ್ತೀನಿ ಅಂತೆಲ್ಲ ಎಲ್ಲರೂ ಹೇಳಿದ್ರು. ಎಲ್ಲರೂ ಬರ್ತೀವಿ ಅಂದರು, ಯಾರೂ ಬೇಡ ಅಂದರು. ನಾನು ಒಬ್ಬನೇ ಕರ್ಕೊಂಡೋಗಿದ್ದು. ನಾನೇ ಅವನ ಕೈ ಹಿಡಿದು ಕರ್ಕೊಂಡೋಗಿ ಧ್ರುವ ಅವ್ರ ಹತ್ರ ಎಲ್ಲ, ಧ್ರುವ ಮ್ಯಾಮ್ ಹತ್ರ ಮಾತಾಡಿಸ್ದೆ. ಕಣ್ಣೀರಿತ್ತು. ಹೇಳಿದ್ರು ಇದು ಮೋಸ್ಟ್ಲಿ ಕೊನೆ ಕ್ಷಣ ಆಗ್ಬೋದು. ಅದೇ ಕೊನೆ. ನಿಮ್ಮ ಮುಂದೆ ಎಲ್ಲ ಸ್ಟೇಜಲ್ಲಿ ಅವ್ರು ಬಂದಿದ್ದು. ಅದಾದಮೇಲೆ ಯಾವತ್ತೂ ಬರೋಲ್ಲ. ನಾನು ಹೇಳಿದ್ದು ಇಷ್ಟೇ, ನೀವೆಲ್ಲ ಬಂದ್ರಿ, ಅದಕ್ಕೆಲ್ಲ ನಾನು ಹೃತ್ಪೂರ್ವಕವಾಗಿ ಚಿರಋಣಿ. ನಮ್ಮಪ್ಪ ಹೇಳಿರೋ ಮಾತು ಕೊನೆಯದಾಗಿ ಕ್ರಿಕೆಟ್ರ್ ಆಗೋ ಮಗನೇ ಅಂತ. ಅದನ್ನು ಈಡೇರಿಸೋದೇ ನನ್ನದು. ಹೇಳಿದ್ರು ನಿನ್ನ ಐಡಲ್ ಯಾರು ಅಂತೆಲ್ಲ ಕೇಳಿದ್ರು. ಹೇಳಿದೆ ಧೋನಿ, ವಿರಾಟ್ ಕೊಹ್ಲಿ ಅಂತ ಹೇಳೋರು. ಅವ್ರು 100 ಪಟ್ಟಷ್ಟು ಮಾಡೋದಂತ. ಇವಾಗ ನಮ್ಮ ಅಪ್ಪನ ಕೊನೆ ಆಸೆ, ನನ್ನ ಮೇನ್ ಗೋಲು ಓದೋದು ಏನೂ ಇಲ್ಲ. ನಮ್ಮ ಅಪ್ಪಂಗೋಸ್ಕರ ವಿರಾಟ್ ಕೊಹ್ಲಿ ಅಲ್ಲ, MS ಧೋನಿ ಅಲ್ಲ, ಅವ್ರು 100 ಪಟ್ಟಷ್ಟು ಮಾಡ್ತೀನಿ. ಬಟ್ ನಾನು ಎಷ್ಟೇ ರನ್ಸ್ ಹೊಡಿಬೋದು ಕ್ರಿಕೆಟಲ್ಲಿ, ಬಟ್ ಎಷ್ಟೇ ಕ್ಯಾಚಸ್ ಹಿಡಿದ್ರು ಕೂಡ, ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ರು ಕೂಡ ಚಪ್ಪಾಳೆ ಹೊಡೋಕ್ಕೆ ನಮ್ಮಪ್ಪ ಇರಲ್ಲ. ಅದೊಂದು ಬೇಜಾರ. ಯಾರೇ ಬಂದು ಹೇಳ್ಬೋದು, ಬಟ್ ತಂದೆ ಸ್ಥಾನ ಯಾರು ತುಂಬ. ನೀವ್ಯಾರು ನಿಮ್ಮ ತಂದೆಯವ್ರ ಜೊತೆ ನೊಂದ್ಕೊಳ್ಳೋದಾಗಿ ಏನೋ ಬೈಯೋದಾಗಿ ಮಾಡಬೇಡಿ. ಇವಾಗ ನಾನು ಬೈಬೇಕಂದ್ರು ಜಗಳ ಮಾಡೋಕ್ಕಂದ್ರು ಇರಲ್ಲ. ಸೊ ಆ ನೋವು ನನಗೆ ಗೊತ್ತು. ನಿಮ್ಮೆಲ್ಲರಿಗೂ ಇಲ್ಲಿ ಅರ್ಧ ಕಡೆ ಯಾರೆಲ್ಲ ಅಪ್ಪ ಕಳ್ಕೊಂಡಿದ್ರೆ, ಅಮ್ಮ ಕಳ್ಕೊಂಡ್ರೆ ಗೊತ್ತಿರತ್ತೆ. ಇವತ್ತು ನಾನು ಕಳ್ಕೊಂಡಿದ್ದೀನಿ. ಫ್ಯೂಚರಲ್ಲಿ ಯಾರು ಬೇಕಾದ್ರೂ ಕಳ್ಕೊಬೋದು. ಒಂದಲ್ಲ ಒಂದಿನ ಎಲ್ಲರೂ ಹೋಗೋದೆ. ಅಲ್ಲಿ ತನಕ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು.